ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಜೀವ ಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಬೈಬಿಲ್ನಲ್ಲಿ ಮತ್ತಾಯನು ಬರೆದ ಸುವಾರ್ತೆ 6:26ರಲ್ಲಿ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಸಿಟ್ಟುಕೊಳ್ಳುವುದೂ ಇಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ ಎಂದು ಯೇಸು ಪ್ರಭು ಹೇಳಿರುವುದನ್ನು ನಾವು ನೋಡುತ್ತೇವೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ವಿಶೇಷ ಗುಣಗಳನ್ನು ಹೊಂದಿದೆ. ಬನ್ನಿ, ನಾವು ಪಕ್ಷಿಗಳ ಬಗ್ಗೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಪಕ್ಷಿಗಳಿಗೆ ಗರಿಗಳು, ರೆಕ್ಕೆಗಳು, ಕೊಕ್ಕುಗಳನ್ನು ಹೊಂದಿದ್ದು, ಎಲ್ಲ ಪಕ್ಷಿಗಳು ಮೊಟ್ಟೆಗಳನ್ನು ಇಟ್ಟು ತಮ್ಮ ಮರಿಗಳನ್ನು ಮಾಡಿಕೊಳ್ಳುತ್ತದೆ. ತೀಕ್ಷ್ಣವಾದ ದೃಷ್ಟಿಯನ್ನು ಹೊಂದಿರುತ್ತದೆ. ಪಕ್ಷಿಗಳು ವಾಸಿಸಲು ತನ್ನ ಮರಿಗಳಿಗಾಗಿ ಮೊಟ್ಟೆ ಇಡಲು ಸುಂದರವಾದ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಕೀರ್ತನೆಕಾರನು 104:12ರಲ್ಲಿ ಪಕ್ಷಿಗಳು ಅವುಗಳ ಬಳಿಯ ಮರಗಳ ಕೊಂಬೆಗಳಲ್ಲಿ ವಾಸ ಮಾಡುತ್ತಾ ಗಾನ ಮಾಡುತ್ತದೆ ಎಂದು ಬರೆದಿದೆ. ಯೋಬನು ಬರೆದ ಪತ್ರಿಕೆ 12:7ರಲ್ಲಿ ದೇವರ ಕೈಯೇ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಎಂದು, ಆಕಾಶ ಪಕ್ಷಿಗಳನ್ನು ಕೇಳು, ಅದು ನಿನಗೆ ತಿಳಿಸುವವು ಎಂದು ಬರೆದಿದೆ. ಸುಮಾರಾಗಿ ಪ್ರಪಂಚದಲ್ಲಿ 11,000ದಿಂದ 20,000ದವರೆಗೂ ತರತರವಾದ ಪಕ್ಷಿಗಳಿವೆ. ಅವುಗಳ ಬಣ್ಣ, ಗರಿಗಳು, ಅದರ ಸೌಂದರ್ಯ, ಧ್ವನಿ ಎಲ್ಲವೂ ಅಮೋಘವಾಗಿರುತ್ತದೆ. ಪಕ್ಷಿಗಳ ಜೀವಾವಧಿ ಅಲ್ಪಕಾಲ ಮಾತ್ರ ಇರುತ್ತದೆ. ತನ್ನ ಗೂಡುಗಳನ್ನು ಎಷ್ಟೋ ಅದ್ಭುತವಾಗಿ ಕಟ್ಟಿಕೊಂಡಿರುತ್ತದೆ. ತನ್ನ ಮೊಟ್ಟೆಗಳಿಗೆ ಸುರಕ್ಷಿತ ಭದ್ರತೆ ಕೊಡುತ್ತದೆ. ಶತ್ರುಗಳಿಂದ ತನ್ನ ಮರಿಗಳನ್ನು ಕಾಪಾಡುತ್ತದೆ. ಆಯಾ ಸಮಯಕ್ಕೆ ತನ್ನ ಮರಿಗಳಿಗೆ ಆಹಾರ ಒದಗಿಸುತ್ತದೆ. ಮಾನವನಂತೆ ಭವಿಷ್ಯದ ಚಿಂತೆ ಮಾಡುವುದಿಲ್ಲ. ಜಗಳ, ಕಲಹ, ಮತ್ಸರ, ಹಗೆತನ ಇಲ್ಲದೆ ತಮ್ಮ ಅಲ್ಪಕಾಲ ಜೀವಿತವನ್ನು ಸಂತೋಷದಿಂದ ಕಳೆಯುತ್ತದೆ. ಕುಟುಂಬಕ್ಕೆ ಪ್ರಾಧಾನ್ಯತೆ ಕೊಡುತ್ತದೆ. ಮರಿಗಳನ್ನು ದೊಡ್ಡದಾಗುವವರೆಗೂ ಪೋಷಿಸುತ್ತದೆ. ಸಂತೋಷವಾಗಿ ಗಾನ ಮಾಡುತ್ತಾ ದೇವರನ್ನು ಸ್ತುತಿಸುತ್ತದೆ. ಸಾಯಂಕಾಲದಲ್ಲಿ ತನ್ನ ಗೂಡಿಗೆ ಸೇರಿಕೊಳ್ಳಲು ಆತುರ ಪಡುತ್ತದೆ. ಎಲೆ ಮಾನವರೇ, ನಿಮ್ಮ ಜೀವಿತ ಹೇಗಿದೆ? ಶಕ್ತಿ, ಬಲ, ಆಯುಸ್ಸು, ಐಶ್ವರ್ಯ ಎಲ್ಲವನ್ನು ಹೊಂದಿದ್ದು ಬದುಕಿನಲ್ಲಿ ತೃಪ್ತಿ ಇಲ್ಲದೆ ದೇವರನ್ನು ಮರೆತು ಜೀವಿಸುತ್ತಿದ್ದೀಯಾ? ಅಸಹಾಯಕತೆಯಿಂದ ಕೂಡಿದ ಪಕ್ಷಿಗಳನ್ನೇ ದೇವರು ಸಾಕಿ ಸಲಹುತ್ತಿರುವಾಗ ನಿನ್ನನ್ನು ಎಷ್ಟು ಜಾಗ್ರತೆಯಿಂದ ಪೋಷಿಸುತ್ತಿದ್ದಾನಲ್ಲವೇ? ಕೇವಲ ಹುಲ್ಲುಕಡ್ಡಿ, ಗರಿಕೆ ಮುಂತಾದ ವಸ್ತುಗಳನ್ನು ತಂದು ತನ್ನ ಗೂಡನ್ನು ಚಾಕಚಕ್ಯತೆಯಿಂದ ತನ್ನ ಕೊಕ್ಕಿನಿಂದ ನಿರ್ಮಿಸಿಕೊಳ್ಳುತ್ತದೆ. ಪಕ್ಷಿಗಳು ಬಿಸಿಲು, ಮಳೆ, ಬಿರುಗಾಳಿಯ ಭಯವಿಲ್ಲದೆ ನಿಶ್ಚಿಂತೆಯಾಗಿರುತ್ತದೆ. ಮನುಷ್ಯರು ದೊಡ್ಡ ದೊಡ್ಡ ಮಾಳಿಗೆಗಳನ್ನು ಕಟ್ಟಿಕೊಂಡು ಐಷಾರಾಮದ ಜೀವನದಲ್ಲಿ ಜೀವಿಸುತ್ತಾ ನಿರಾಶೆ, ಮನೋವೇದನೆಯಿಂದ ನರಳುತ್ತಿದ್ದಾನೆ. ಪಕ್ಷಿಗಳನ್ನು ನೋಡಿ ಬುದ್ಧಿ ಕಲಿತುಕೊಳ್ಳೋಣವೇ? ಯೆಶಾಯನು ಬರೆದ ಪತ್ರಿಕೆಯಲ್ಲಿ 31:5ರಲ್ಲಿ ನಾವು ನೋಡುತ್ತೇವೆ, ಹೆಣ್ಣು ಹಕ್ಕಿಗಳು ಹಾರಿಯಾಡುತ್ತಾ ಮರಿಗಳನ್ನು ಕಾಪಾಡುವಂತೆ ದೇವರು ನಮ್ಮನ್ನು ಕಾಪಾಡುವನು. ದೇವರ ಕೃಪೆ ನಿಮ್ಮೊಂದಿಗಿರಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಆಮೇನ್.